ಸಿದ್ದಾಪುರದಲ್ಲಿ ಗುಂಪು ಘರ್ಷಣೆ ಆಗಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾವ ಕಾರಣಕ್ಕೆ ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬೆಂಗಳೂರಿನ ಸಿದ್ದಾಪುರದಲ್ಲಿ ಗುಂಪು ಘರ್ಷಣೆ ಆಗಿದೆ. ವಾಜಿದ್ಗೆ ಬೈದು ಪೋಷಕರು ಬುದ್ಧಿ ಹೇಳೋ ಕೆಲಸ ಮಾಡಿದ್ರು. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭರತ್ ರಾಜ್, ಅಜಿತ್, ವರುಣ್ ಮೇಲೆ ವಾಜಿದ್ ಜೊತೆಗೆ ಆತನ ಗ್ಯಾಂಗು ಟೋಟಲ್ ಆಗಿ ಒಂದು 12 ಜನ ಹಲ್ಲೆ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಹಲ್ಲೆ ಮಾಡಿದ್ದ 12 ಜನರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗುಂಪು ಘರ್ಷಣೆಯ ಡೆಡ್ಲಿ ವಿಜುವಲ್ಸ್ ಕೂಡ ಲಭ್ಯ ಆಗಿದೆ. ಗುಂಟೆಪಾಳ್ಯ, ಸಿದ್ದಾಪುರದ ಗುಂಟೆಪಾಳ್ಯದಲ್ಲಿ ಆಗಿರುವಂತಹ ಘಟನೆ ಇದು. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಯಾವಾಗ ಆಗಿರೋದು ಈ ಇನ್ಸಿಡೆಂಟ್, ಜೊತೆಗೆ ಯಾವ ಕಾರಣಕ್ಕೆ ಇಷ್ಟು ದೊಡ್ಡ ಘರ್ಷಣೆ ಆಯ್ತು ಅಂತ? ಮಮತಾ, ಕಳೆದ 28ನೇ ತಾರೀಕು ರಾತ್ರಿ ಈ ಘಟನೆ ನಡೆದಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಭರತ್ ರಾಜ್ ಏನಿರ್ತಾರೆ, ಇವ್ರ ಮನೆ ಮುಂಭಾಗದಲ್ಲಿ ವಾಜಿತ್ತು ಮತ್ತೆ ಅವನ ಫ್ರೆಂಡು ವೇಗವಾಗಿ ಬೈಕ್ ಚಲಾವಣೆ ಮಾಡುವಂತದ್ದು. ಅದ್ರ ಜೊತೆಗೆ ಏನು ಈ ಸೈಲೆನ್ಸರ್ ಆಲ್ಟ್ರೇಷನ್ ಮಾಡಿರ್ತಾರೆ, ಅದರ ಸೌಂಡ್ಗೆ ಅವರು ಭರತ್ ರಾವ್ ಮನೆಯವರು ಏನಿರ್ತಾರೆ ಅವ್ರ ಪೋಷಕರಿಗೆ, ವಾಜಿದ್ ಪೋಷಕರಿಗೆ ದೂರು ನೀಡಿರ್ತಾರೆ. ಆ ಸಂಬಂಧಪಟ್ಟಾಗ ಅವ್ರ ಮನೆಯಲ್ಲಿ ವಾಜಿದ್ಗೂ ಕೂಡ ಬುದ್ಧಿ ಹೇಳಿರ್ತಾರೆ. ಬುದ್ಧಿ ಹೇಳಿದಕ್ಕೆ ಕೋಪಗೊಂಡಂತ ವಾಜಿದ್ ಅಂಡ್ ಗ್ಯಾಂಗ್ ಏನಿದೆ 28ನೇ ತಾರೀಕು ರಾತ್ರಿ 10:30 ಸುಮಾರಿಗೆ ಭರತ್ ರಾವು ಮತ್ತೆ ಅಜಿತ್, ವರುಣ್ ಅಂತ ಮೂವರು ಕೂಡ ಅವ್ರ ಮನೆ ಮುಂಭಾಗದಲ್ಲಿ ಪಾಸ್ ಆಗ್ಬೇಕಾದ್ರೆ ಅವ್ರನ್ನ ಅಡ್ಡ ಹಾಕ್ತಾರೆ. ನಂತರದಲ್ಲಿ ಏಕಾಏಕಿ ವಾಜಿತ್ ಜೊತೆಗೆ ಸುಮಾರು 10ಕ್ಕೂ ಹೆಚ್ಚು ಜನ ಇರ್ತಾರೆ ಅಂತ ಹೇಳಲಾಗ್ತಾ ಇರುವಂತ ಅಷ್ಟು ಜನರು ಕೂಡ ಸೇರ್ಕೊಂಡು ಇವ್ರ ಮೇಲೆ ಮನಸೋಇಚ್ಛೆ ಹಲ್ಲೆ ಮಾಡುವಂತದ್ದು. ಹಲ್ಲೆ ಮಾಡಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿ ಸುಮಾರು 12 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು. ಮಮತಾ, ಧನ್ಯವಾದ ಉಮೇಶ್, ತಮ್ಮ ಮಾಹಿತಿಗಾಗಿ.